ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಚೇತಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ಹೋದ ಬಾರಿ ಏನು ನೋಡಿದ್ವಿ ಅದನ್ನು ಮೂಲಾರೂಢ ಮಾಡಿಬಿಡುತ್ತೇನೆ. ನಚ ಅಪೌರುಷೇಯಂ ವಾಕ್ಯಮೇವ ನಾಸ್ತೀತಿ ವಾಚ್ಯಂ. ಅಪೌರುಷೇಯವಾದ ಮಾತೇ ಇಲ್ಲ ಎಂದು ಹೇಳದಿರಿ. ತದಭಾವೇ ಆ ತರಹದ ಒಂದು ಮಾತು ಇರದಿದ್ದರೆ ಎಲ್ಲರೂ ಸಮಯಿಗಳು. ಯಾವುದೇ ಸಮಯ ಶಾಸ್ತ್ರ ಎಲ್ಲ ಶಾಸ್ತ್ರದವರು ಒಪ್ಪುವ ಒಳಿತು ಕೆಡಕು ಪಾಪ ಪುಣ್ಯ ಮೊದಲಾದವುಗಳು ಜನರ ಅರಿವಿಗೆ ಬರುವುದಿಲ್ಲ. ಹಾಗೆ ಅತೀಂದ್ರಿಯವಾದದ್ದೇ ಯಾವುದಿಲ್ಲ ಅಂತ ಹೇಳ್ತಾನೆ. ಯಸ್ಯತೌ ನಾಭಿಮತೌ ನಾಥೌ ಸಮಯಿ. ಅವನ ಶಾಸ್ತ್ರ ಲೋಕಕ್ಕೆ ಪ್ರಯೋಜನವಿಲ್ಲ. ಯಾಕೆ? ಸಮಯ ಪ್ರಯೋಜನಾಭಾವ. ಅತೀಂದ್ರಿಯವಾದ ಕಾಣದ ವಸ್ತುವಿನ ಬಗೆಗೆ ಅರಿವು ನೀಡುವುದೇ ಶಾಸ್ತ್ರದ ಉದ್ದೇಶ. ಕಾಣದ ವಸ್ತುವೇ ಇಲ್ಲ ಎಂದರೆ ಅದು ಅಹಂಕಾರದ ಅಥವಾ ಅಜ್ಞಾನದ ಮೆರೆದಾಟ. ಧರ್ಮವೇ ಇಲ್ಲ ಎಂದು ಹೇಳುವುದರಿಂದ ಲೋಕೋಪಕಾರವೇನೂ ಆಗುವುದಿಲ್ಲ. ಧರ್ಮಾಧರ್ಮಾಭಾವಜ್ಞಾನೇ ಪರಸ್ಪರ ಹಿಂಸಾದಿನ ಅಪಕಾರಸ್ಯೈವ ಪ್ರಾಪ್ತೇ. ಧರ್ಮ ಇಲ್ಲ, ಅಧರ್ಮ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ಒಳಿತು ಇಲ್ಲ, ಕೆಡಕು ಇಲ್ಲ ಎಂದರೆ ಜನರಿಗೆ ಪರಸ್ಪರ ಹಿಂಸೆ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟ ಹಾಗೆ. ಅದು ಲೋಕಕ್ಕೆ ಅಪಕಾರವೇ. ಹೋಗಲಿ, ಉಪಕಾರ ಮಾಡ್ತೀವಿ ಅಂತ ಇಟ್ಟುಕೊಳ್ಳಿ, ಏನು ಪ್ರಯೋಜನ? ನಚತೇನ ಲೋಕೋಪಕಾರ ನಚ ಉಪಕಾರೇಣ ತಸ್ಯ ಪ್ರಯೋಜನಂ. ಪರಲೋಕದಲ್ಲಿ ಉಪಕಾರ ಇಲ್ಲ, ಈ ಲೋಕದಲ್ಲಿ ಉಪಕಾರವನ್ನು ಪಡೆದದ್ದು ನಮಗೆ ಕಂಡಿಲ್ಲ. ಮಾರ್ಕ್ಸ್ ಆಗಲಿ ಏನು ಶ್ರೀಮಂತಿಕೆಯಲ್ಲಿ ಸುಖವಾಗಿದ್ದು ಸತ್ರೇನವರು. ದೇವರಿಲ್ಲ ಎಂದು ಹೇಳಿದ ಫ್ರೆಡರಿಕ್ ನೀಶೆ, ಗಾಡ್ ಈಸ್ ಡೆಡ್ ಅಂತ ಹೇಳಿದ ಫ್ರೆಡರಿಕ್ ನೀಶೆ ಹುಚ್ಚಾಸ್ಪತ್ರೆಯಲ್ಲಿ ಸತ್ತ. ನೀವು ಯಾವುದೇ ನಾಸ್ತಿಕರನ್ನು ನೋಡಿ ಸುಖವಾದಂತೂ ಸತ್ತಿಲ್ಲ. ಅಂದರೆ ಈ ಲೋಕದಲ್ಲಿ ಸುಖ ಇಲ್ಲ, ಪರಲೋಕದಲ್ಲಿ ಸುಖ ಅಂತ ಹೇಳಬೇಕು, ಅವರೇ ಒಪ್ಪಿಲ್ಲ, ಅದೇಂಗೆ ಸಿಗತ್ತೆ? ಈ ಎಲ್ಲ ಕಾರಣಗಳಿಂದ ಧರ್ಮಾದ್ಯ ಭಾವಂ ವದತ ಸ್ವಸಮಯಸ್ಯ ಅನರ್ಥಕ್ಯಂ ಅಂಗೀಕೃತಮೇವ. ಧರ್ಮ ಇಲ್ಲ, ಏನೂ ಇಲ್ಲ, ಅತೀಂದ್ರಿಯವಾದದ್ದಿಲ್ಲ ಎಂದು ಹೇಳುವವ ತನ್ನ ಶಾಸ್ತ್ರ ವ್ಯರ್ಥ ಎಂದು ತಾನೇ ಒಪ್ಪಿಕೊಂಡಂತೆ ಅವರ ಹತ್ರ ಮಾತನಾಡಲಾಗುವುದಿಲ್ಲ. ಅದರಿಂದಾಗಿ ಅಪೌರುಷೇಯ ಮಾತನಾಡಲಿಕ್ಕೆ ಆಗಲ್ಲ ಅಂದರೆ ಆಗಲ್ಲ ಅಂತ ಅರ್ಥಲ್ಲ, ಮಾಡಿ ಪ್ರಯೋಜನ ಇಲ್ಲ ಅಂತ ಅರ್ಥ. ಅದರಿಂದ ಅಪೌರುಷೇಯವಾದ ಮಾತು, ಆಥರ್ಲೆಸ್ ಆಗಿರುವಂತಹ ಒಂದು ಗ್ರಂಥವನ್ನು ಒಪ್ಪಬೇಕು. ಆಥರ್ಲೆಸ್ ಆಗಿರುವ ಒಂದು ಒಳ್ಳೆ ನುಡಿಯನ್ನು ಒಪ್ಪಬೇಕು. ಯಾಕೆಂದರೆ ಎಥಿಕ್ಸು ಏನಿದೆ ಅದು ಯಾರೂ ಮಾಡಿದ್ದಲ್ಲ. ಅದನ್ನು ಇಷ್ಟು ನಾವು ಮೂಲವನ್ನು ನೋಡಿದ್ದು. ಅದಕ್ಕೆ ಪದ್ಮನಾಭ ತೀರ್ಥರ ಟೀಕೆಯನ್ನು ನೋಡಿದ್ವಿ. ತತ್ವಮಂಜರಿಯ ನಿರಂತರ ತತ್ವಮಂಜರಿಯ ಚುಟುಕಾದ ಮಾತುಗಳನ್ನು ನೋಡಿದ್ವಿ, ನಾರಾಯಣ ಪಂಡಿತರದ್ದು. ಅದರಲ್ಲಿ ಸಮಯ ಅಂತನ್ನುವ ಶಬ್ದದ ಒಂದು ನಿರ್ವಚನವನ್ನು ನೋಡಿದ್ವಿ. ಪ್ರತ್ಯಕ್ಷೇಣ ಅನವಗತಮಪ್ಯರ್ಥಂ ಸಮಾಯಯತಿ ಅವಗಮಯತೀತಿ ಸಮಯ. ಪ್ರತ್ಯಕ್ಷದಿಂದ ತಿಳಿದು ಬರದ ಸಂಗತಿಗಳನ್ನು ಯಾವುದು ಹೇಳುತ್ತದೋ ಅದು ಸಮಯ. ಆ ಸಮಯತ್ವವೇ ಇಲ್ಲ, ಪ್ರತ್ಯಕ್ಷ ಮಾತ್ರ ಇದೆ ಅಂತ ನೀವು ಹೇಳಿದ್ರೆ ಇಷ್ಟು ಇರುವಂಥದ್ದು. ನಾವೀಗ ನಿರ್ಣಯ ಚಂದ್ರಿಕಾವನ್ನು ನೋಡ್ತಾ ಇದ್ದೇವೆ.
ಅಪೌರುಷೇಯತ್ವಂ ವಾಕ್ಯತ್ವ ಸಮಾನಾಧಿಕರಣಮೇವ ನ ಭವತಿ. ಕಾಕಥಾ ಅತ್ರ ಉದಾಹೃತಾನಾಂ ಕತೀನಾಂಚನ ವಾಕ್ಯವಿಚೇತಾನಾಂ ಇತಿ ಏವಕಾರೇಣ ಆಹ ನಚ ವಾಚ್ಯಂ ಅಂತ. ಯಾವುದೇ ಮಾತಿನಲ್ಲಿ ಅಪೌರುಷೇಯತ್ವ ಇರೋದಿಲ್ಲ. ಇನ್ನು ಈ ಮಾತುಗಳಿಗೆ ಅಪೌರುಷೇಯತ್ವ ಇದೆಯಾ ಈ ವೇದಕ್ಕೆ? ನಚವಾಚ್ಯಂ ಅಂದರೆ ಹೇಳಲೇಬೇಡಿ. ಚ ಅನ್ನೋದಕ್ಕೆ ಏವ ಅಂತ ಅರ್ಥ. ಅದರಿಂದಾಗಿ ವೇದ ಅನ್ನೋದು ಅಪೌರುಷೇಯ ಅನ್ನುವುದರಲ್ಲಿ ಆದರ ಅತಿಶಯವಾದ ಆದರ ನನಗಿದೆ ಅಂತ ಆಚಾರ್ಯರು ಹೇಳಿದ ಹಾಗೆ ಆಯಿತು. ಸ್ಫುರಣ ವಿಧುರಸ್ಯ ಪ್ರಷ್ಟುರಜ್ಞತ್ವಂ ಪರಿಹತತೀವ ಧರ್ಮಾದ್ಯ ಸಿದ್ಧೇ. ಯಾರಿಗೆ ಹೊಳೆಯೋದು ಅನ್ನೋದೇ ಗೊತ್ತಿರಲ್ಲ ಅವನ ಅಜ್ಞಾನವನ್ನು ಗೇಲಿ ಮಾಡುತ್ತಲೋ ಎಂಬಂತೆ ಮಧ್ವರು ಹೇಳಿದ್ದು ಧರ್ಮಾದ್ಯ ಸಿದ್ಧೇ. ನೋಡಪ್ಪ, ನೀತಿಯೊಂದು ಲೋಕದಾಚೆಗಿನಿಂದ ಹೊಳೆಯದಿದ್ದರೆ ಲೋಕದ ಒಳಗಡೆ ಅದು ಪ್ರವೃತ್ತವಾಗೋದೇ ಇಲ್ಲ. ಧರ್ಮ ಮೊದಲಾದ ಯಾವುದೂ ಕೂಡ ಸಿದ್ಧಿಯಾಗುವಲ್ಲ. ಅದು ಆಚಾರ್ಯರ ಒಂದು ತಮಾಷೆ. ಯಾಕೆ ತಮಾಷೆ? ಹೊಳೆಯೋದು ಅನ್ನೋ ಒಂದು ಸಂಗತಿ ಗೊತ್ತಿದ್ರೆ ತಾನೆ ಅವನಿಗೆ, ಅದೇ ಗೊತ್ತಿಲ್ಲ ಅಂತ ಪರಿಹಾಸ ಮಾಡ್ತಾ ಇದ್ದಾರೋ ಎಂಬಂತೆ ನನಗಿದು ಗೊತ್ತಾಗುತ್ತೆ ಅಂತಂತಾರೆ. ಧರ್ಮ ಆದಿ ಅಂತ ಇದೆ. ಧರ್ಮ ಮೊದಲಾದವುಗಳು ಆದಿಪರದಿಂದ ಯಾವುದನ್ನು ತಗೊಳ್ಬೇಕು? ಸ್ವರ್ಗ, ನರಕ ಮೊದಲಾದ ಎಲ್ಲ ಅತೀಂದ್ರಿಯ ಪ್ರಪಂಚ. ವಿಶಿಷ್ಯ ಚ ಅಧರ್ಮ. ಧರ್ಮ ಮತ್ತು ಅಧರ್ಮ ಅದನ್ನೇ ಮುಂದೆ ಯಸ್ಯತೌ ನಾಭಿಮತೌ ಅಂತ. ಇನ್ನು ಲೋಕಾಯತಿಕ ಅಂತ ಟೀಕೆಯಲ್ಲಿ ಪ್ರಯೋಗ ಮಾಡಿದ್ದಾರೆ. ಯಾವ ಟೀಕೆಯಲ್ಲಿ? ತತ್ವಮಂಜರಿಯಲ್ಲಿ, ನಾರಾಯಣ ಪಂಡಿತರ ತತ್ವಮಂಜರಿಯಲ್ಲಿ ಯಸ್ಯ ಲೋಕಾಯತಿಕಸ್ಯ, ನಾಸ್ತಿಕನಿಗೆ ಒಂದು ಹೆಸರು ಲೋಕಾಯತಿಕ ಅಂತ. ಯಾಕೆ? ಲೋಕೇಶು ಪ್ರತಿಷ್ಠಾಯೈ ಆಯತತೆ ಇತಿ. ಅದು ಆ ಅಂತ ಮುಂದೆ ಇರೋದ್ರಿಂದಾಗಿ ಪ್ರತಿಷ್ಠಾಯೈ ಅಂತಾಗಲ್ಲ, ಪ್ರತಿಷ್ಠಾಯ ಆಯತತೆ ಇತಿ ಲೋಕಾಯತಂ ಚಾರ್ವಾಕ ಶಾಸ್ತ್ರಂ. ಲೋಕದಲ್ಲಿ ಪ್ರತಿಷ್ಠೆಗಾಗಿ ಮಾತ್ರ ಯೋಗ್ಯವಾದ ಶಾಸ್ತ್ರ ಅದು ಲೋಕಾಯತ. ತದಧೀತೆ ವೇದವಾ ಲೌಕಾಯತಿಕ. ಅದನ್ನು ಅಧ್ಯಯನ ಮಾಡುವವ ಲೌಕಾಯತಿಕ. ಅದು ವೃದ್ಧಿ ಬರದೆ ಹೋದರೆ ಲೋಕಾಯತಿಕ. ನಾಭಿಮತೌ ನಾಭೀಷ್ಟೌ. ಯಸ್ಯ ಅಂತ ಷಷ್ಠಿ ವಿಭಕ್ತಿ ಇದೆ, ಅಭಿಮತವು ಅಂತ ಇದೆ. ಅದಕ್ಕೆ ಒಂದು ವ್ಯಾಕರಣ ಸೂತ್ರ ಇದೆ, ಮತಿ ಬುದ್ಧಿ ಪೂಜಾರ್ಥೇಭ್ಯಶ್ಚ. ತಿಳಿವಳಿಕೆ ಅಂತನ್ನುವಾಗ ಅಸ್ಯ ಮತಂ ಅನ್ಬೇಕು, ಆಯ್ತಾ? ಇವನ ಬುದ್ಧಿ ಅಂತ ಅನ್ಬೇಕಾದ್ರೂ ಕೂಡ ಇದನ್ನು ಹೇಳಬೇಕು. ಪೂಜೆಯನ್ನು ಅಭಿವ್ಯಕ್ತಿಸಬೇಕಾದ್ರೂ ಮಧ್ವಸ್ಯ ಮತಂ. ಅಲ್ಲಿ ಷಷ್ಠಿ ವಿಭಕ್ತಿಯಿಂದ ನಮಗೆ ಪೂಜ್ಯತೆ ಇದೆ, ಆದರ ಇದೆ ಅಂತ. ಸಮಯ ಅಂದರೆ ಸಿದ್ಧಾಂತ. ಸಮಯಸ್ತು ಕ್ರಿಯಾಸಾರೇ ಸಂಕೇತೆ ಚರಿತೆ ಸತಾಂ ಸಿದ್ಧಾಂತೆ ಶಪಥೆ ಕಾಲೇ ಅಂತ ಯಾದವ ಪ್ರಕಾಶಾಚಾರ್ಯರು ಅಂದರೆ ವೈಜಯಂತಿ ಕೋಶ. ಸಮಯ ಅನ್ನೋದಕ್ಕೆ ಇಷ್ಟು ಅರ್ಥ ಇದೆ. ಕ್ರಿಯಾಸಾರ ಸಮಯ. ಆಮೇಲೆ ಸಂಕೇತ ಟೆಕ್ನಿಕಲ್ ಟರ್ಮ್, ನಮ್ಮದೇ ಆದ ಒಂದು ಟೆಕ್ನಿಕಲ್ ಟರ್ಮ್ ಇರುತ್ತೆ. ಅವರವರ ಶಾಸ್ತ್ರಕ್ಕೆ ಅವ್ರದ್ದೇ ಆದ ಒಂದು ಟೆಕ್ನಿಕಲ್ ಟರ್ಮ್. ಅದಕ್ಕೆ ಬೇರೆ ಶಾಸ್ತ್ರದಲ್ಲಿ ಅರ್ಥ ಇರಲ್ಲ ಅಥವಾ ಜನರ ಜೀವನದಲ್ಲಿ ಅರ್ಥ ಇರಲ್ಲ. ವಿಂಡೋ ಅಂದರೆ ನಮ್ಗೆ ಇದು ಮಾತ್ರ ಗೊತ್ತು, ನಿಮಗೆ ಪ್ರೋಗ್ರಾಮ್. ಬಗ್ಸ್ ಅಂತಂದರೆ ನಮಗೆ ಹುಳ ಹುಪ್ಪಟೆ, ನಿಮಗೆ ಅದು ಯಾವುದೋ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್. ಹಾಗೆ ಸಮಯ ಅಂದರೆ ಅದು ನಿಮ್ಮ ಸಮಯ, ನಿಮ್ಮ ಒಂದು ಒಪ್ಪಂದ. ಈ ಪದವನ್ನು, ಈ ಪದಾರ್ಥವನ್ನು ಈ ಪದದಿಂದ ಹೇಳ್ತೇವೆ ಅಂತ, ಅದನ್ನು ಸಂಕೇತ ಅಂತಾರೆ. ಇನ್ನು ಚರಿತೆ ಸತಾಂ, ಸಜ್ಜನರ ನಡವಳಿಕೆಯನ್ನು ಸಮಯ ಅಂತ ಕರೀತಾರೆ.
ಸಿದ್ಧಾಂತವನ್ನು ಸಮಯ ಅಂತ ಕರೀತಾರೆ, ಶಪಥವನ್ನು ಸಮಯ ಅಂತ ಕರೀತಾರೆ, ಆಮೇಲೆ ಕಾಲ ಅನ್ನುವ ಅರ್ಥವೂ ಇದೆ. ಹೀಗೆ ಇಷ್ಟು ಅರ್ಥ ಇದೆ. ಇಲ್ಲಿ ಸಮಯ ಅಂದರೆ ಸಿದ್ಧಾಂತ ಅಂತ ಇಟ್ಕೊಳ್ಬೇಕು. ನಾಸೌ ಸಮಯಿ ನಹಿ ಕಶ್ಚಿತ್ ಸ್ವಸಿದ್ಧಾಂತ ಸತಾಂ ಚರಿತ ಭಾಷ್ಯಶ್ಚ. ಅಲ್ಲ, ಅವನು ಸಿದ್ಧಾಂತ ಅಂತ ಒಪ್ಕೊಳ್ತೇವ? ಸಿದ್ಧಾಂತ ಅಂದ್ರೆ ಏನು? ಅಂತ ಅಂದರೆ ನಿರ್ಣಯ, ಸಿದ್ಧ ಅಂದರೆ ಪ್ರೂವನ್. ಯಾವುದು ನಿರ್ಣೀತವಾಗಿದೆ ಅದು ಸಿದ್ಧ ಅಂತ. ಯಾವುದರ ಕೊನೆ ಅಂದರೆ ಅಂತಿಮವಾಗಿ ನಿರ್ಣಯ ಅಂತ, ನಿರ್ಣಯಕ್ಕೆ ಬರಬೇಕು. ಯಾವುದರ ಕೊನೆ ಪ್ರೂವ್ ಆಗಿದೆಯೋ ಅದು ಸಿದ್ಧಾಂತ. ಥಿಯರಿಯನ್ನೆಲ್ಲ ಸಿದ್ಧಾಂತ ಅಂತ ಒಪ್ಲಿಕ್ಕೆ ಬರುತ್ತಾ? ನೋಡಿ, ಥಿಯರಿ ಬೇರೆ, ಲಾ ಬೇರೆ, ಅದು ನಿಮಗೂ ಗೊತ್ತು. ಐನ್ಸ್ಟೈನ್ದು ಥಿಯರಿ, ನ್ಯೂಟನ್ದು ಲಾ. ಯಾಕೆ ಅಂತಂದರೆ ಅದು ಪ್ರೂವ್ ಆಗಿದೆ. ಐನ್ಸ್ಟೈನ್ದು ಯಟ್ ಟು ಬಿ ಪ್ರೂವನ್. ನಮಗೆ ನೋಡಿದಾಗ ಹೌದು 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 ಅಂತ ಅನಿಸುತ್ತೆ. ಅದನ್ನು ಸಿದ್ಧಾಂತ ಅಂತ ಹೆಂಗೆ ಕರೆಯೋದು? ಹೇಗೆ ಕರಿತೀರ ನೀವು? ಅದಕ್ಕೆ ಹೇಳ್ತಾರೆ, ಸಿದ್ಧಾಂತ ಅಂತ ಯಾವುದನ್ನು ಅಂದುಕೊಂಡಿರ್ತಾರೆ ಅದನ್ನು ಸಿದ್ಧಾಂತ ಅಂತ ಹೇಳ್ತಾರೆ. ಹಾಗೆ ಅದರಿಂದ ಇನ್ನೂ ಪ್ರೂವ್ ಆಗಿಲ್ಲ. ಅದು ಸಂಕೇತ ಮಾತ್ರ. ಸಿದ್ಧಾಂತ ಅನ್ನೋದು ಸಂಕೇತ. ನಿಮ್ಮ ಸಿದ್ಧಾಂತ ಸರಿ ಇಲ್ಲ, ಚಾರ್ವಾಕ ಸಿದ್ಧಾಂತ ಸರಿ ಇಲ್ಲ ಅಲ್ಲ. ಸಿದ್ಧಾಂತ ಅಂತ ಹೇಳುವಾಗಲೇ ಪ್ರೂವ್ ಆಗಿದೆ ಅಂತ ನೀವು ಒಪ್ಕೊಂಡಾಗೆ ಅಂದರೆ ಇಲ್ಲ ಇಲ್ಲ, ಹಾಗಂತ ವ್ಯವಹಾರ ಇದೆ ಅಂತ ಅರ್ಥ ಅಷ್ಟೇ. ಚಾರ್ವಾಕರದ್ದು ಸಿದ್ಧಾಂತ ಅನ್ನೋದೇ ತಪ್ಪಲ್ವಾ? ಯಾಕೆಂದರೆ ಸಿದ್ಧಾಂತ ಅಂದರೆ ಏನು ಅರ್ಥ? ನಿರ್ಣಯ ಆಗೋಗಿದೆ ಅಂತ ಅರ್ಥ. ಚಾರ್ವಾಕ ಸಿದ್ಧಾಂತ ತಪ್ಪು ಅಂದರೆ ನಿರ್ಣಯ ಆಗೋಗಿರೋ ತಪ್ಪು ಅಂತ ಹೇಳೋದಕ್ಕಾಗತ್ತಾ? ಅಲ್ಲ, ಸಿದ್ಧಾಂತ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಸಿದ್ಧಾಂತ ಅಂತ ನಾವು ಕರಿತಾ ಇದ್ದೀವಿ ಅಂತ ಅಷ್ಟೆ. ಅದನ್ನು ಹೇಳ್ತಾರೆ. ತಚ್ಛಾಸ್ತ್ರಸ್ಯ ಸಮಯ ಇತಿ ಸಂಕೇತ ಮಾತ್ರಂ ನ ತತ್ರ ಪದಾರ್ಥ ಯೋಗ ಇತ್ಯಾಹ ಟೀಕಾಕಾರಃ. ಸಮಯ ಅನ್ನೋ ಶಬ್ದಕ್ಕೆ ಏನು ನಿಜವಾದ ಅರ್ಥ ಅನ್ನೋದನ್ನು ತೋರಿಸಿದರು. ಅತಶ್ಚ ನಾಸೌ ಸಮಯಿ ಯಸ್ತೇನ ಸಮಯ ಇತ್ಯುಚ್ಯತೆ ನಿಷ್ಪ್ರಯೋಜನತ್ವಾತ್ ಸೋಪಿ ಅಸಮಯ ಏವ ಸಕಥಂ ಶಾಸ್ತ್ರಚರ್ಚಾಯಾಂ ಪ್ರವಿವೀಕ್ಷತಿ. ಅವ್ರ ಜೊತೆಗೆಲ್ಲ ಮಾತಾಡಬಾರ್ದು. ಯಾಕೆ ಅಂದರೆ ಅವ್ರಿಗೆ ಬೇಸಿಕ್ಕೆ ಗೊತ್ತಿಲ್ಲ. ವಾದ ಮಾಡೋದು ಯಾರ ಹತ್ರ ಮಾಡಬೇಕು? ಪ್ರಬುದ್ಧರ ಹತ್ರ ಮಾಡಬೇಕು. ಅಷ್ಟು ಅಪ್ರಬುದ್ಧರವರು. ನಹಿ ಅನರ್ಥವಾದಿಬಿರು ವಾದೋ ನಾಮ ಸಂಭವತಿ. ಪದಕ್ಕೆ ಅರ್ಥವೇ ಇಲ್ಲ ಅಂತ ಹೇಳುವವರ ಹತ್ರ ವಾದ ಮಾಡಲಿಕ್ಕಾಗ್ತಾ? ಪದಕ್ಕೆ ಅರ್ಥ ಇಲ್ಲ ಅಂತಾರವರು. ಶಬ್ದವೇ ಪ್ರಮಾಣ ಅಲ್ಲ ಅಂತಾರವರು. ಅವ್ರ ಹತ್ರ ಹೆಂಗೆ ವಾದ ಮಾಡೋದು? ತದಸ್ತಿ ಅಸ್ಮಚ್ಛಾಸ್ತ್ರಸ್ಯ ನನು ಧರ್ಮಾಧರ್ಮವು ಪಾರತ್ರಿಕಂ ಫಲಂ ವಯಂತು ಐಹಿಕ ಪ್ರಯೋಜನ. ಅವರು ಹೇಳ್ತಾರೆ, ಧರ್ಮಾಧರ್ಮಗಳು ಪರಲೋಕದ ಪ್ರಯೋಜನ, ನಮಗೆ ಐಹಿಕ ಪ್ರಯೋಜನ ಸಾಕು. ಐಹಿಕ ಪ್ರಯೋಜನ ಯಾವುದು ಅಂದರೆ ಲೋಕೋಪಕಾರ. ನಮ್ಮ ಶಾಸ್ತ್ರಕ್ಕೆ ಅದಿದೆ. ತದಸ್ತಿ ಅಸ್ಮಚ್ಛಾಸ್ತ್ರಸ್ಯ ತದಪಿ ನೇತ್ಯಾಹ ತೇನ ಲೋಕೋಪಕಾರಶ್ಚ ನ ಭವತಿ. ಲೋಕಾಯತ ಶಾಸ್ತ್ರದಿಂದ ಪ್ರಯೋಜನ ಇಲ್ಲ, ಅಪಕಾರವೇ ಆಗತ್ತೆ ಅಂತ. ಅದನ್ನು ಉತ್ತರ ವಾಕ್ಯದಿಂದ ಸ್ಪಷ್ಟ ಹೇಳಿದ್ದು ಧರ್ಮಾಧರ್ಮಾಭಾವ ಜ್ಞಾನಿ. ಟೀಕಾಯಾಂ ತದನುಷ್ಠಾನಾದಿ ಇತಿ ಆದಿನಾ ತದುಪಕರಣಾನಾಂ ಸಮಿದಾದೀನಾಂ ಸಂಗ್ರಹಣಾಯ ಕಾಲವ್ಯಯಃ ತತ್ಪರಿವಾರಾಣಾಂ ಪತ್ನಿ ಪುತ್ರಾದೀನಾಂ ಅನಿಚ್ಛತಾಮಪಿ ತದನುಸರಣ ವ್ಯಗ್ರತಾಚ. ಅವ್ರು ಏನು ಹೇಳೋದು ಅಂದರೆ, ನಾಸ್ತಿಕರು ನೋಡಿ, ದೇವರಿಲ್ಲ ಅಂತ ಒಂದು ಮಾತಾಡೋದ್ರಿಂದ, ಪ್ರೂವ್ ಮಾಡೋದ್ರಿಂದ ದುಃಖ ಆಗಲ್ಲ. ದುಃಖ ನೋಡಿ, ಒಬ್ಬ ಅಗ್ನಿಹೋತ್ರ ಮಾಡಬೇಕು ಅಂತ ಹೇಳಿ ಕಟ್ಟಿಗೆಯನ್ನು ಸಂಗ್ರಹಿಸಬೇಕು, ಅದಕ್ಕೆ ಹೋಗ್ತಾನೆ. ಕಾಲವ್ಯಯ, ಮಳೆ ಬರಲಿ, ಚಳಿ ಬರಲಿ, ಬಿಸಿಲಿರಲಿ, ಹೋಗಬೇಕು. ಅವನ ಹೆಂಡತಿ ಮಕ್ಕಳಿಗೆ ಅದಿಷ್ಟ ಇರಲ್ಲ, ಆದರೂ ಅನುಸರಿಸಬೇಕು. ಎಲ್ಲ ಪರಿಹಾರ ಆಗೋಗತ್ತಾ ದೇವರಿಲ್ಲ ಅಂದರೆ ಅಂತಾರವರು.
ಅಲ್ಲ, ಆ ತರಹದ ಹುಚ್ಚು ಆಸ್ತಿಕರಿದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಅವರು ಹುಚ್ಚುತನದಿಂದ ಆ ಶಾಸ್ತ್ರದ ಮೇಲೆ ವೈರಾಗ್ಯ ಬಂದ್ಬಿಟ್ರತ್ತೆ ಅವ್ರ ಮಕ್ಕಳಿಗೆ ಎಲ್ಲ. ಅದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಅದು ಅವ್ರು ಬೇರೆ ತರಹ ಇರ್ತಾರೆ, ಬೇರೆ ತರಹ ಇರ್ತಾರೆ. ಅವ್ರಿಗೂ ಮುಂದೆ ಯಾವತ್ತಾದರೂ ಟರ್ನ್ ಆಗಿ ಮತ್ತೆ ಅವರ ಹೆಂಡತಿ ಮಕ್ಕಳನ್ನು ಕಷ್ಟಪಡಿಸಬಾರದು ಅಂತಿಲ್ಲ. ಇವರು ಆಸ್ತಿಕ್ಯದಿಂದ ಕಷ್ಟಪಡಿಸಿದ್ರೆ ಅವ್ರು ನಾಸ್ತಿಕ್ಯದಿಂದ ಕಷ್ಟಪಡಿಸ್ತಾರೆ. ಏನೋ ಒಂದು ಇರುತ್ತೆ, ಅದೆಲ್ಲ ಆ ವ್ಯಕ್ತಿಗಳ ದೋಷವೇ ವಿನಃ ಶಾಸ್ತ್ರದ ದೋಷ ಅಲ್ಲ ಅವೆಲ್ಲ. ಮೂಲೆ ಪರಸ್ಪರ ಹಿಂಸಾದಿನ ದ್ವೇಷ, ನಿಂದಾ, ಪರಿವಾರಾಣಾಂ ಅಸಹಕಾರ, ಅಪಹಾರಶ್ಚ ಆದಿ ಪದಾರ್ಥ. ಲೋಕೋಪಕಾರೇಣ ಚಾರ್ವಾಕನಿಗೆ ಪ್ರಯೋಜನ ಇಲ್ಲ. ಅದನ್ನು ತದುತ್ತಂ ಭಗವತಾ ಬಾದರಾಯಣೇನ ಅಭ್ಯುಪಗಮೇಪಿ ಅರ್ಥಾಭಾವಾತ್ ಬ್ರಹ್ಮಸೂತ್ರ ಹೇಳಿದೆ. ಅಭ್ಯುಪಗಮೇಪಿ, ಈ ಶಾಸ್ತ್ರವನ್ನು ಒಪ್ಪಿಕೊಂಡರೂ ಅರ್ಥಾಭಾವಾತ್, ಯಾವ ಪ್ರಯೋಜನವೂ ಇಲ್ಲ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಅದನ್ನೇ ಆಚಾರ್ಯರು ವಿಷ್ಣು ತತ್ವ ನಿರ್ಣಯದ ಈ ಭಾಗದಲ್ಲಿ ಹೇಳಿದ್ದು. ತದೇವ ಅಂಗೀಕೃತಂ ಇತಿ ನಾಸ್ಮಾವಿ ಪೃಥಕ್ ಪ್ರಯತಿತವ್ಯಂ ಇತಿ. ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಪ್ರಯೋಜನ ಇಲ್ಲ ಅಂತ. ಅದಂದ್ರೆ ಅವರೇ ಒಪ್ಕೊಂಡಿದ್ದಾರೆ ನೋಡಿ, ಇಟ್ ಇಸ್ ಪ್ರೂವನ್. ಅವ್ರು ಬಂದರು, ಯಾರು 1300 ವರ್ಷದ ಹಿಂದೆ ಒಬ್ಬರು ಬಂದರು, ಭೇದವನ್ನು ತೊಲಗಿಸಲು ಕಷ್ಟಪಟ್ಟರು. ಹೋಯಿತೇ ಭೇದ? ಇಲ್ಲ. ಐಹಿಕ ಪ್ರಯೋಜನ ಇಲ್ಲ ಅಂತ ಆಯ್ತಲ್ಲ. ಬುದ್ಧ ಬಂದ, ಸಮಾಜದ ಮೇಲು ಕೀಳುಗಳನ್ನು ಹೋಗಲಾಡಿಸಲು ಪ್ರಯತ್ನ ಪಟ್ಟ. ಅವನ ಹೆಸರು ಇಟ್ಕೊಂಡು ನೀವು ಇವಾಗ ಯಾಕೆ ಕೂಗ್ತಾ ಇರೋದು? ಪೂರ್ತಿ ಹೋಗಿಲ್ಲ ಅಂತ ಅರ್ಥ. ಅಂದರೆ ಐಹಿಕ ಪ್ರಯೋಜನ ಇಲ್ಲ ಅಂತ ತಾನೆ. ನೋಡಿ, ಅಂತಹ ಮಹಾನುಭಾವರಿದ್ದಾರೆ. ನಾಸ್ತಿಕ್ಯವನ್ನು ಪ್ರತಿಪಾದನೆ ಮಾಡಿದವರು, ನಾಸ್ತಿಕ ಸಮ್ಮೇಳನ ಮಾಡಿದವರು, ನಾರ್ಲ, ತಾಪಿ ಧರ್ಮರಾವ್ ಎಲ್ಲರೂ ಇದ್ದಾರೆ. ಹೋಯ್ತಾ? ಇಲ್ಲ, ಇನ್ನೂ ಇದೆ. ಈಗ ನೀವು ಇದ್ದೀರಾ, ಹೋಯ್ತಾ? ಐಹಿಕ ಪ್ರಯೋಜನ ಅಂತೂ ಇಲ್ಲ. ಇನ್ನು ಪಾರತ್ರಿಕ ಪ್ರಯೋಜನ ಒಪ್ಪಬೇಕು. ಪಾರತ್ರಿಕ ಪ್ರಯೋಜನ ನೀವೇ ಒಪ್ಪಿಲ್ಲ. ಅದರಿಂದಾಗಿ ಯಾರ ಶಾಸ್ತ್ರಕ್ಕೆ ಪ್ರಯೋಜನವೇ ಇಲ್ಲವೋ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೋ ಅವ್ರ ಹತ್ರ ಏನು ವಾದ ಮಾಡಬೇಕು? ನಾನೊಬ್ಬ ಧೂರ್ತ, ನಾನು ಸರಿ ಇಲ್ಲ ಅಂತನ್ನುವವರೊಡನೆ ಅದೊಂದು ಸತ್ಯವೇ ಆಗಿದ್ದು ಅಂತ ನಮಗೆ ಗೊತ್ತಾದ್ಮೇಲೆ ನಾವ್ಯಾಕೆ ಅವ್ರ ಜೊತೆಗಿರ್ಬೇಕು? ಮಾತೇ ಆಡಬಾರ್ದು. ಪಾಣಿನಿರಪ್ಯಾಹ ಅಸ್ತಿ ನಾಸ್ತಿ ದಿಷ್ಟಮ್ಮತಿ. ಪಾಣಿನಿ ತನ್ನ ಸೂತ್ರದಲ್ಲಿ ಹೇಳಿದ್ದಾನೆ, ಆಸ್ತಿಕ ಅಂದರೆ ಯಾರು, ನಾಸ್ತಿಕ ಅಂದರೆ ಯಾರು. ಯಾರಿಗೆ, ಯಾರ ಪಾಲಿಗೆ ದೈವ ಇಲ್ಲವೋ, ಯಾರಿಗೆ ಬುದ್ಧಿಯೇ ಇಲ್ವೋ ಅವನು ನಾಸ್ತಿಕ ಅಂತ ಅವನು ಹೇಳಿದ್ದ. ಆಸ್ತಿಕ ಅಂತಂದ್ರೆ ಯಾರಿಗೆ ಬುದ್ಧಿ ಇದೆಯೋ ಅವನು ಆಸ್ತಿಕ. ಆಮೇಲೆ ಅವನ ವ್ಯಾಖ್ಯಾನಕಾರನಿಗೆ ಇದು ಸ್ವಲ್ಪ ಕಟು ಆಯಿತು, ನಮ್ಮ ಸೂತ್ರಕಾರರು ಹೇಳಿದ್ದು ಅಂತ ಅನ್ನಿಸಿತು. ಅದು ನಾನು ಸ್ವಲ್ಪ ಬೇರೆ ತರಹ ತಿರುಗಿಸ್ತಾರೆ, ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಿದ ಇವತ್ತಿನ ಪರಿಭಾಷೆಯಲ್ಲಿ. ಅಲ್ಲ, ದೈವ ವಿಷಯಕವಾದ ಬುದ್ಧಿ ಇದೆ ಎನ್ನುವ ಬುದ್ಧಿ ಯಾರಿಗಿಲ್ವೋ ಅವನು ನಾಸ್ತಿಕ ಅಂತ. ಪಾಣಿನಿ ಹೇಳಿದ್ದೇನು, ಯಾರು ಬುದ್ಧಿನೇ ಇಲ್ವೋ ಅವನು ನಾಸ್ತಿಕ ಅಂತ. ಇವನು ಹೇಳಿದ್ದೇನು, ದೇವರಿದ್ದಾನೆ ಎನ್ನುವ ಬುದ್ಧಿ ಯಾರಿಗಿಲ್ವೋ ಅವನು ನಾಸ್ತಿಕ ಅಂತ. ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಅಂತ ಅನ್ನಿಸುತ್ತೆ. ಹೀಗೆ ಆಯಿತು. ಯಸ್ಯ ಧರ್ಮಾಧಿಕಂ ನಾಸ್ತಿ ಇತಿ ಮತಿ ಸ ನಾಸ್ತಿಕ, ಯಸ್ಯ ಪ್ರಯೋಜನೆ ಮತಿರ್ನಾಸ್ತಿ ಸ ನಾಸ್ತಿಕ. ಹೀಗೆ ಹೇಳುದು. ಇನ್ನು ಮುಂದಿನ ಇದನ್ನು ಓದಿ, ಮೂಲವನ್ನು ಓದಿ ಅದರ ಅರ್ಥ ಹೇಳೋಣ. ನಚ ಪೌರುಷೇಯೇಣ ವಾಕ್ಯೇನ ತತ್ಸಿದ್ಧಿ. ಸರಿ, ಒಳಿತು ಕೆಡುಕು, ಪುಣ್ಯ ಪಾಪ, ಧರ್ಮ ಅಧರ್ಮ, ಸರಿ ತಪ್ಪು, ಇವುಗಳನ್ನು ಪೌರುಷೇಯವಾದ ಮಾತಿನಿಂದ ಸಿದ್ಧಿ ಆಗಲ್ವಾ? ನೋಡಿ, ನಾವು ಫಾಲೋಯರ್ಸ್ ಆಫ್ ಇಸ್ಲಾಂ. ಪ್ರೊಫೆಟ್ ಸೇಸ್ ಇಟ್ ಈಸ್ ರೈಟ್ ಅಂಡ್ ಇಟ್ ಈಸ್ ರಾಂಗ್, ಅಂಡ್ ಇಟ್ ಈಸ್ ಗುಡ್, ಇಟ್ ಈಸ್ ಬ್ಯಾಡ್, he says. And we are Buddhists.
we are followers of Buddha. Buddha says it is good, it is bad. We are followers of Mahavira. We are Jainas. Mahavira says it is good, it is bad. ಆಯ್ತಲ್ಲ. ಒಳ್ಳೆಯದನ್ನು ಒಪ್ಪಲಿಕ್ಕೆ, ಒಳಿತು ಕೆಡಕು ಮೊದಲಾದವುಗಳನ್ನು ಒಪ್ಪಲಿಕ್ಕೆ ಅಪೌರುಷೇಯವಾದ ವೇದ ಒಪ್ಪುವ ಅಗತ್ಯ ಇಲ್ಲ. ಯಾರೋ ಒಬ್ಬ ಮಹಾನುಭಾವನನ್ನು ಒಪ್ಪಿದರೆ ಆಯ್ತು. ಅನುಭಾವ ಅಂದರೆ ಮಹಿಮೆ, ಮಹಾ ಅನುಭಾವ, ಮಹಾಮಹಿಮ, ಅವನನ್ನು ಒಪ್ಪಿದರೆ ಆಯ್ತು. ಆಚಾರ್ಯರು ಹೇಳ್ತಾರೆ ಅಷ್ಟು ಸುಲಭದಲ್ಲಿಲ್ಲ, ಅದೊಂದು ಶ್ರದ್ಧೆ ಅಷ್ಟೇ. ಆ ಶ್ರದ್ಧೆ ವೇದದಲ್ಲೇ ಯಾಕಿರಬಾರ್ದು ನಿನಗೆ? ನಚ ಪೌರುಷೇಯಣ ವಾಕ್ಯೇಣ ತತ್ಸಿದ್ಧಿ. ಒಬ್ಬ ಪುರುಷನ ಮಾತಿನಿಂದ ಅದು ಸಿದ್ಧಿಯಾಗುವುದಿಲ್ಲ. ಯಾಕೆ? ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತೇಹೇ. ಒಬ್ಬ ಪುರುಷ ಅಂತಂದ್ರೆ ಅವನಿಗೆ ಅಜ್ಞಾನ ಯಾಕಿರಬಾರದು? ವಿಪ್ರಲಂಭ, ವಿಪರೀತ ಪ್ರಜ್ಞೆ ಯಾಕಿರಬಾರದು ಅಂತ ಡೌಟ್ ಬಂದೇ ಬರುತ್ತೆ. ಇಲ್ಲ, ಅವನು ಸರ್ವಜ್ಞ, ಅವನು ದೋಷ ದೂರ. ಓಹೋ, ಒಬ್ಬ ಪುರುಷ ಬೇಕು, ಆ ಪುರುಷ ಮಹಾನುಭಾವನಾಗಿರಬೇಕು, ಅವನಿಗೆ ದೋಷಗಳಿರಬಾರದು, ಮೋಸ ಮಾಡುವ ಬಯಕೆ ಇರಬಾರದು, ಒಳ್ಳೆ ಜ್ಞಾನ ಇರಬೇಕು. ಪಾಪ ಬಹಳ ಜನ ಒಳ್ಳೆಯವರು ಇರ್ತಾರೆ, ಆದರೆ ದಡ್ರು, ಅವ್ರನ್ನ ಇಟ್ಕೊಂಡು ಏನು ಮಾಡ್ಲಿಕ್ಕೆ ಬರಲ್ಲ. ಬಹಳ ಜನ ಬುದ್ಧಿವಂತರು ಇರ್ತಾರೆ, ಆದರೆ ಕ್ರೂಕು, ಅವ್ರನ್ನೂ ಇಟ್ಕೊಂಡು ಏನು ಮಾಡ್ಲಿಕ್ಕೆ ಬರಲ್ಲ. ಒಬ್ಬ ಪುರುಷ ಬೇಕು, ಅವನು ಇಂಟೆಲಿಜೆಂಟ್ ಆಗಿರಬೇಕು, ದಯೆ ಇರಬೇಕು, ಹಿ ಶುಡ್ ಬಿ ಮರ್ಸಿಫುಲ್. ಅವನಿಗೆ ಓಮ್ನಿ ಸೆನ್ಸ್ ಇರಬೇಕು, ಸರ್ವಜ್ಞತಾ ಇರಬೇಕು, ಒಳ್ಳೆ ಪ್ರೀತಿಯೂ ಇರಬೇಕು. ಈ ತರಹದ ಒಬ್ಬ ಒಂದು ಕ್ಯಾರೆಕ್ಟರ್ ಬೇಕು. ದೋ ಇಟ್ ಮೇ ಬಿ ವೆರಿ ರೇರೆಸ್ಟ್ ಕ್ಯಾರೆಕ್ಟರ್, ಬಟ್ ವಿ ವಾಂಟ್. ನಮಗೆ ಅಂತಹ ಒಬ್ಬನ ಬಯಕೆ ಇದೆ. ಅವನು ಯಾರು? ಹೂ ಇಸ್ ಹಿ? ನಮಗೆ ಇವನು ಕಾಣಿಸ್ತಾನೆ, ಬುದ್ಧ. ಹಿ ಇಸ್ ಮರ್ಸಿಫುಲ್ ಅಂಡ್ ಹಿ ಇಸ್ ಇಂಟೆಲಿಜೆಂಟ್. ಹಿ ವಾಸ್ ಸರ್ವಜ್ಞ, ಓಮ್ನಿಸೆಂಟ್, ಎಲ್ಲವೂ ಆಗಿದ್ದಾನೆ. ಅವನನ್ನು ಯಾಕೆ ಒಪ್ಪಬಾರದು? ಓಹೋ, ನಿಮಗೆ ಬೇಕು ಅಂತ ನೀವು ಕಲ್ಪನೆ ಮಾಡ್ತಾ ಇರೋದು. ನಚ ತದರ್ಥತ್ವೇನ ಸರ್ವಜ್ಞ ಕಲ್ಪ್ಯೇತ. ಯಾಕೆ? ಅನ್ಯತ್ರ ಅದೃಷ್ಟಸ್ಯ ಸರ್ವಜ್ಞತ್ವಸ್ಯ ಕಲ್ಪನಂ, ತಸ್ಯ ಅವಿಪ್ರಲಂಬ ಕಲ್ಪನಂ, ತತ್ಕೃತತ್ವ ಕಲ್ಪನಂ ಚೇತಿ ಕಲ್ಪನಾ ಗೌರವ ಪ್ರಾಪ್ತೇಹೇ. ತತ್ಕೃತ ಕಲ್ಪನಂ ಅನ್ಯತ್ರ ಅದೃಷ್ಟಸ್ಯ. ನೀವು ಈ ತನಕ ಯಾರಾದರೂ ಒಬ್ಬ ಸರ್ವಜ್ಞನನ್ನು ನೋಡಿದ್ದೀರಾ? ನೋಡಿಲ್ಲ. ನಾವು ನಮ್ಮ ಜೀವಿತ ಕಾಲದಲ್ಲಿ ನೋಡಿಲ್ಲ. ನಮ್ಮ ಜೀವಿತ ಕಾಲದಲ್ಲಿ ಕಾಣದವನು ಅವತ್ತೊಬ್ಬ ಇರಬಹುದು ಅಂತ ಹೆಂಗೆ ಕಲ್ಪನೆ ಮಾಡ್ತೀರಾ? ಆಮೇಲೆ ಸರ್ವಜ್ಞನಿರಬಹುದು, ಮೋಸ ಮಾಡಲ್ಲ ಅಂತೇಳಿ ಗ್ಯಾರಂಟಿ ಇಲ್ಲ, ಅವನು ಮೋಸನೂ ಮಾಡಲ್ಲ. ಈ ಮಾತು ಅವನೇ ಬರೆದಿದ್ದು ಅಂತೇನು ಗ್ಯಾರಂಟಿ? ತತ್ಕೃತ ಕಲ್ಪನಂ. ಯಾಕೆ ಅಂದರೆ ನೋಡಿ, ಬುದ್ಧ ಹೋದ ಮೇಲೆ 60-70 ವರ್ಷ ಆದಮೇಲೆ ಫಸ್ಟ್ ಸಂಗೀತಿ ವಾಸ್ ಹ್ಯಾಪೆಂಡ್. ಸಂಗೀತಿ ಅಂತ ಕರೀತಾರೆ. ಎಲ್ಲ ಬುದ್ಧನ ಮಾತುಗಳನ್ನು ನೆನಪಿಸ್ಕೊಂಡು ಕಂಪೈಲ್ ಮಾಡಿದ್ರಂತೆ. ಕಂಪೈಲೇಷನ್ ಈಸ್ ಕಾಲ್ಡ್ ಸಂಗೀತಿ ಆಯ್ತಂತೆ. ಆಮೇಲೆ ಅದು ಸರಿಯಿಲ್ಲ ಅಂತ ಹೇಳಿ ಸುಮಾರು 120 ವರ್ಷ ಆದಮೇಲೆ ಸೆಕೆಂಡ್ ಕಂಪೈಲ್ ಶುರು ಆಯಿತು, ಕಂಪೈಲೇಷನ್. ಈಗ ನಮ್ಮ ಮುಂದೆ ಇರೋದು ಬುದ್ಧನ ಮಾತು ಅನ್ನೋದಕ್ಕೇನು ಗ್ಯಾರಂಟಿ? ಎಲ್ಲದರ ಮೇಲೂ ಇದೇ ಪ್ರಶ್ನೆ. ಎಷ್ಟು ಕಲ್ಪನೆ ಮಾಡಬೇಕು? ಒಂದು ಅಪೌರುಷೇಯತ್ವವನ್ನು ಅನುಸಂಧಾನ ಮಾಡೋದು ಯಾವುದೂ ಇಲ್ಲ. ಅದಕ್ಕಿಂತ ಮೊದಲು ಒಂದು ಸಣ್ಣ ಜೋಕ್ ಹೇಳ್ಬಿಡ್ತೀನಿ. ಈಗ ನಿಮ್ಮ ಮನೆಗೆ ಬೆಂಕಿ ಹೊತ್ಕೊಂಡಿದೆ ಅಂತ ಅಂದ್ಕೊಳ್ಳಿ, ಏನು ಮಾಡ್ತೀರಾ? ಅಂದ್ಕೊಳ್ಳೋದು ನಿಲ್ಲಿಸ್ಬಿಡ್ತೀನಿ ಅಷ್ಟೇ. ಪೌರುಷೇಯತ್ವವನ್ನು ಒಪ್ಪಿಕೊಂಡ್ರೆ
ಇಷ್ಟೆಲ್ಲ ಪ್ರಾಬ್ಲಮ್ಮು. ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೇನು, ಅಪೌರುಷೇಯವಾದ ಒಂದು ವಾಕ್ಯ ಇದೆ ಅಂತ ಕಲ್ಪನೆ ಮಾಡುತ್ತೆ. ಸಿಂಪಲ್. ಅಪೌರುಷೇಯ ವಾಕ್ಯಾಂಗೀಕಾರೇನ ಕಿಂಚಿತ್ ಕಲ್ಪ್ಯಂ. ಇಷ್ಟು ಸರಳ. ವೇದ ಅಪೌರುಷೇಯ ಅಂತ ಹೇಗೆ ಸಿದ್ಧ? ಸ್ವತಃ ಸಿದ್ಧ. ಯಾಕೆ? ಯಾರಾದರೂ ಬರೆದಿದ್ದಾರೆ ಅಂತ ಅಲ್ಲಿದೆಯಾ? ವೇದಕರ್ತೃ ಯಾರು ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ವೇದಕರ್ತು ಅಪ್ರಸಿದ್ಧೇ. ಇಲ್ಲ, ನಾವು ಕಲ್ಪನೆ ಮಾಡ್ತೀವಿ ಅಂದರೆ ನೀವೇ ಕಲ್ಪನೆ ಮಾಡ್ತೀರಾ? ನೀವು ಕಲ್ಪನೆ ಮಾಡೋದು ನಿಲ್ಸಿ ಅಂತ ತಾನೇ ಹೇಳ್ತಾ ಇರೋದು. ಇದೇ ಕಲ್ಪನೆಯನ್ನ ಪೌರುಷೇಯ ಗ್ರಂಥಗಳಲ್ಲಿ ನೀವು ಮಾಡಿ ಸೋತಿದ್ದೀರಾ. ಅಪೌರುಷೇಯ ಅಂತಲೇ ಇರುವ ಗ್ರಂಥಗಳಲ್ಲಿ ಯಾಕೆ ಮಾಡಬೇಕು ಅಂತ ನಮ್ಮ ಪ್ರಶ್ನೆ. ಇದೇ ತರ್ಕನ ಅವ್ರು ಮಧ್ವಾಚಾರ್ಯ ಮೇಲೆ ಪ್ರಯೋಗ ಏನಂತ? ಮಧ್ವಾಚಾರ್ಯ ಮಾಡಿದ್ದು ಅಂತ ಏನು ಇದು ಮುಸಲ್ಮಾನರು ಈಗ ಅದಕ್ಕೆ ಯಾವುದನ್ನು ಒಪ್ಕೊಳ್ಳಿಕ್ಕಾಗಲ್ಲ. ಸಂಪ್ರದಾಯ ಒಪ್ಕೊಳ್ಬೇಕಷ್ಟೆ. ಸಂಪ್ರದಾಯ ಅಲ್ಲದೆ ಯಾರ್ದು ಏನು ಸಿದ್ಧಿ ಆಗಲ್ಲ. ನಾವು ಮಧ್ವಾಚಾರ್ಯರದು ಅಂತಿಮ ಸತ್ಯ ಅಂತ ಹೇಳ್ತಾ ಇಲ್ವಾ? ಅದೇ ವೇದಾನುಸಾರಿ. ನಾವು ವೇದವ್ಯಾಸರ ಪ್ರಾಮಾಣ್ಯವನ್ನೇ ಹಾಕಿ ಸಮರ್ಥನೆ ಮಾಡೋದು. ವೇದವ್ಯಾಸ ಪ್ರಮಾಣಂ ವೇದಾನುಸಾರಿತ್ವ ಅಷ್ಟೇ ಇಲ್ಲಿರೋದು. ಅದಕ್ಕೆ ಆಚಾರ್ಯರು ವೇದ ಬಿಟ್ಟು ಬೇರೆ ಹೇಳಲಿಲ್ಲ, ವೇದದ ಅರ್ಥವನ್ನೇ ಅವರು ಹೇಳಿದ್ದು. ಅದರಿಂದ ಅಕಲ್ಪನೇತ ಅಕರ್ತೃಕತ್ವ ಸಿದ್ಧಮೇವ. ಕಲ್ಪನೆ ಮಾಡದೆ ಹೋದರೆ ಅಕರ್ತೃಕತ್ವ ಬಂದ್ಬಿಡ್ತು, ಅಪೌರುಷೇಯತ್ವ ಬಂತು. ಇಷ್ಟು ಇರುವಂತಹ ಮಾತು. ಕಲ್ಪನಾ ಗೌರವ ಅಂತಂದ್ರೆ ಯಾವುದೋ ಒಂದು ಈಗ ಇದೆ ವಸ್ತು, ವಿಸಿಬಲ್ ಫ್ಯಾಕ್ಟ್, ವಾಟ್ ಎವರ್ ಇಟ್ ಮೇ ಬಿ, ಅದರ ಹಿಂದೆ ಏನಾಗಿದೆ ಅಂತ ಚಿಂತನೆ ಮಾಡ್ತಾ ಹೋಗೋದು. ಅದು ಗೌರವ ಅಂದರೆ ಬಹಳ, ಕಲ್ಪನಾ ಅಂದರೆ ಅಸೆಂಪ್ಷನ್. ಎಲ್ಲಿ ನೀವು ಬಹಳ ಅಸೆಂಪ್ಷನ್ ಅನ್ನು ಮಾಡಬೇಕೋ ಅದನ್ನು ಕಲ್ಪನಾ ಗೌರವ ಅಂತ ಕರೀತಾರೆ. ಇಫ್ ಯು ಸಿ ಆರ್ಕಿಯಾಲಜಿಕಲ್ ಎವಿಡೆನ್ಸ್, ಅದು ಎಷ್ಟು ಅಸೆಂಪ್ಷನ್ ಮಾಡಬೇಕು. ನೀವು ಅದನ್ನು ಕಾರ್ಬನ್ ಡೇಟ್ ಮಾಡಲಿಕ್ಕಾಗಲ್ಲ. ಕಾರ್ಬನ್ ಡೇಟ್ ಮಾಡಿದ್ರೆ ಕೋಟ್ಯಂತರ ವರ್ಷಗಳ ಹಿಂದೆ ಹೊಟ್ಟೋಗುತ್ತೆ. ಅದಕ್ಕೇನು ಮಾಡಬೇಕು? ಪ್ರಾಯ ಇದು ಇಷ್ಟು ಕಾಲದ ಹಿಂದೆ ಬಂದಿದೆ ಎಂದು ಹಾಗೆ ಊಹಿಸೋದಕ್ಕಿಂತ ಊಹಿಸದೆ ಏನಿದೆ ಅದನ್ನು ಒಪ್ಪಿಬಿಡಿ. ಹೈಪೋಥಿಸಿಸ್ ಅನ್ನ ಕಲ್ಪನಾ ಗೌರವದ ಫಲ. ಹೈಪೋಥಿಸಿಸ್ಸಿನ ಫಲ ಏನು ಅಂದರೆ ನಮಗೆ ಜ್ಞಾನ ಬರದೇ ಇರೋದು. ಇಷ್ಟೊಂದು ಡೋಂಟ್ ಬಿ ಮಚ್ ಹೈಪೋಥೆಟಿಕ್. ಬಹಳ ಹೈಪೋಥೆಟಿಕ್ ಆದರೆ ಸತ್ಯ ಹೆಂಗೆ ಗೊತ್ತಾಗಬೇಕು? ಏನು ಬೇಕಾದ್ರೆ ಕಲ್ಪನೆ ಮಾಡ್ಬೋದು. ನೀವು ಹೆಚ್ಚು ಹೈಪೋಥೆಟಿಕ್ ಆಗದೆ ಹೋದರೆ ವೇದದ ಅಪೌರುಷೇಯತ್ವ ಆಟೋಮೆಟಿಕಲಿ ಇಟ್ ವಿಲ್ ಬಿ ಪ್ರೂವನ್. ಆರಾಮವಾಗಿ ಈ ಹೈಪೋಥೆಟಿಕ್ಸು ನಮ್ಮ ಸುತ್ತಮುತ್ತ ಸುತ್ತಿಯೇ ನಮಗೆ ಏನು ಗೊತ್ತಾಗದೇ ಇರೋದು ಇವತ್ತು ಗೊಂದಲ ಆಗಿರೋದು. ಮಾಡ್ಕೊಳ್ಬೇಡಿ ಅಂತ. ಅದ್ರ ಬಗ್ಗೆ ಬಹಳ ಚೆನ್ನಾದ ಮಾತುಗಳಿದೆ. ಟೀಕೆಯ ಜೊತೆಗೆ ಹೋಗೋಣ, ಮತ್ತೆ ವಾಪಸ್ ಬರೋಣ. ಆಚಾರ್ಯರು ಹೈಪೋಥೆಟಿಕ್ಕಾಗಿ ಏನನ್ನೂ ಹೇಳಬೇಡಿ, ಇದ್ದದ್ದನ್ನು ಒಪ್ಪಿಕೊಳ್ಳಿ ಅಂತ ಹೇಳ್ತಾರೆ. ಅದರದ್ದೇ ಕಲ್ಪನಾ ಗೌರವ ಬೇಡ ಅಂತ ಹೇಳಿದ ಅದಕ್ಕಾಗಿ. ಅದರದ್ದು ಇನ್ನೂ ಬೇರೆ ಬೇರೆ ಆಯಾಮಗಳಿದೆ. ನೋಡೋಣ, ಮುಂದಿನ ಬಾರಿ ನೋಡೋಣ. ಕೃಷ್ಣಾರ್ಪಣಂ.